ಎಲ್ರಿಗೂ ನಮಸ್ಕಾರ. ನಾವಿವಾಗ ನೀವು ನೋಡ್ಬೋದು ಇಲ್ಲಿ ಸಾಧನಕೆರೆಯಲ್ಲಿದ್ದೀವಿ. ನಾನು ಮತ್ತು ಸಚಿನ್, ಓಕೆ, ಇಬ್ಬರು ಕೂಡ ಎಂಟಮ್ಲಾಜಿಸ್ಟ್ ಅಂತ ಹೇಳ್ತೀವಿ. ಸೊ ಸಾಧನಕೆರೆ ಆ್ಯಸ್ ಯೂಶ್ವಲ್ ಇದು ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿದೆ. ಇವತ್ತು ಮಳೆ ಬರೋ ಹಾಗಿದೆ. ಜೊತೆಗೆ ನಾವು ಇನ್ಸೆಕ್ಟ್ ಫೋಟೋಗ್ರಫಿಗೆ ಅಂತ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ನೀವು. ಆ್ಯಕ್ಚುಲಿ ನಾವು ವ್ಲಾಗ್ ಮಾಡೋ ಉದ್ದೇಶ ಈಗ ಸದ್ಯಕ್ಕೆ ನಮ್ಮ ಮುಂದ್ಗಡೆ ನೀವು ಕಡ್ಜುರ್ಗೆ ಅಂತ ಏನು ಹೇಳ್ತೀವಲ್ಲ, ಪೇಪರ್ ವ್ಯಾಸ್, ಸೊ ಇಲ್ಲಿದೆ. ನಿಮಗೆ ತೋರಿಸ್ತೀನಿ. ಸ್ವಲ್ಪ ರಿಸ್ಕಿ ಅನಿಸುತ್ತೆ, ಬಟ್ ಆದರೂ ಕ್ಯಾಪ್ಚರ್ ಮಾಡೋಣ. ಇದು ಪೇಪರ್ ವ್ಯಾಸ್ಪ್ಗಳ ಮನೆ. ಸೊ ತುಂಬ ಪೇಪರ್ ವ್ಯಾಸ್ಪ್ಗಳು ಇಲ್ಲಿದ್ದಾವೆ. ಸೊ ಹತ್ತಿರಕ್ಕೆ ಹೋದರೆ ಸ್ವಲ್ಪ ಕಚ್ಚುವ ಸಂಭವತೆ ಇದೆ, ಆದರೆ ಸಾಧ್ಯ ಆದಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಮಿಸ್ಟರ್ ಸಚಿನ್ ಕುಂಬಾರ್ ಅವರು ಕೂಡ ಇನ್ಸೆಕ್ಟ್ನ ಸರ್ಚ್ ಮಾಡ್ತಿದ್ದಾರೆ ಫೋಟೋಗ್ರಫಿಗೆ ಅಂತ. ಸೊ ಏನು ಮಾಡೋಣ. ಸೊ ಮ್ಯಾಕ್ರೋ ಲೆನ್ಸ್, ಸಚಿನ್ ಅವರೇ ಮ್ಯಾಕ್ರೋ ಲೆನ್ಸ್ನ ತೋರಿಸಿ ಯಾವ ಥರ ಇದೆ ಅಂತ. ಸೊ ಇದು ಮ್ಯಾಕ್ರೋ ಲೆನ್ಸು, ಅದ್ರ ಮುಖಾಂತರ ನಾವು ಕ್ಯಾಪ್ಚರ್ ಮಾಡೋಣ. ಮ್ಯಾಕ್ರೋ ಲೆನ್ಸ್ ಮುಖಾಂತರ ನಾವು ಅವುಗಳನ್ನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಒಂದಿಷ್ಟು ಕ್ಲೋಸ್ ಸೆಲ್ಸ್ ಇದ್ದಾವೆ, ಒಂದಿಷ್ಟು ಓಪನ್ ಸೆಲ್ಸ್ ಇದ್ದಾವೆ. ಬ್ಯೂಟಿ. ನೀವು ಇದರಲ್ಲಿ ಒಂದಿಷ್ಟು ಎಗ್ಸ್ನ ಕೂಡ ನೋಡ್ಬೋದು, ಮರಿಗಳನ್ನ ನೋಡ್ಬೋದು, ಅಡಲ್ಟ್ನ ನೋಡ್ಬೋದು. ಸಚ್ ಎ ಬ್ಯೂಟಿಫುಲ್ ಕನ್ಸ್ಟ್ರಕ್ಷನ್ ಇಟ್ ಈಸ್. ನಮ್ಮನ್ನೇ ಗುರಾಯಿಸಿ ನೋಡ್ತಿರುವಂಥ ಒಂದಿಷ್ಟು ವ್ಯಾಸ್ಪ್ಗಳು ಕಚ್ಚುವ ಸಂಭಾವ್ಯತೆ ಕೂಡ ಇದೆ. ಈ ಆಲ್ರೆಡಿ ಕ್ಲೋಸ್ ಸೆಲ್ಸಲ್ಲಿ ನೀವು ಪ್ಯೂಪಾಯಿಂದ ಅಡಲ್ಟ್ ಆಗ್ತಿರುವಂಥ ಹಂತದಲ್ಲಿರುವಂಥ ಒಂದಿಷ್ಟು ವ್ಯಾಸ್ಪ್ಗಳನ್ನ ಕಾಣ್ಬೋದು, ಬಟ್ ಅವು ಕ್ಲೋಸ್ ಸೆಲ್ಸ್ ಆಗಿರ್ತವೆ. ಇನ್ನೊಂದಿಷ್ಟರಲ್ಲಿ ಎಗ್ಸ್ ಇದ್ದಾವೆ, ಇನ್ನೊಂದಿಷ್ಟರಲ್ಲಿ ಮರಿಗಳಿದ್ದಾವೆ.